ಪರೀಕ್ಷೆ ಮುಗಿದ ಖುಷಿಯಲ್ಲಿ ಮೂವರು ಗೆಳತಿಯರು ಮಂಗಳೂರಿಗೆ ಪ್ರವಾಸಕ್ಕೆ ತೆರಳಿದ್ರು. ಉಳಿದುಕೊಳ್ಳಲು ರೆಸಾರ್ಟ್ನಲ್ಲಿ ರೂಮ್ ಕೂಡ ಮಾಡಿಕೊಂಡಿದ್ರು. ಆದರೆ ಪ್ರವಾಸಕ್ಕೆ ಹೋದವರು ಯಾರಿಗೂ ಹೇಳದೆ ನೇರವಾಗಿ ಯಮನೂರಿಗೆ ಪ್ರಯಾಣ ಬೆಳೆಸಿಬಿಟ್ರು. ಮಂಗಳೂರು ನಗರದ ಖಾಸಗಿ ಬೀಚ್ ರೆಸಾರ್ಟ್ನಲ್ಲಿ ಈಜುಕೊಳದಲ್ಲಿ ಮುಳುಗಿ ಮೈಸೂರಿನ ಮೂವರು ಯುವತಿಯರು ಸಾವಿಗೀಡಾದರು. ನಿನ್ನೆ ಮುಂಜಾನೆ 10 ಗಂಟೆಯ ವೇಳೆಗೆ ಈಜುಕೊಳದಲ್ಲಿ ಮುಳುಗಿ ಯುವತಿಯರೆಲ್ಲರೂ ಸಾವನ್ನಪ್ಪಿದ್ರು. 20ರ ಹರಿಯದ ಹುಡುಗಿಯರು ಮೂವರು ಕೂಡ ಮೈಸೂರಿನವರಾಗಿದ್ದಾರೆ. ಮೈಸೂರಿನ ಕುರುಬಾರಹಳ್ಳಿಯ 4ನೇ ಕ್ರಾಸ್ ನಿವಾಸಿ ನಿಶಿತಾ ಎಂಡಿ, ರಾಮಾನುಜ ರಸ್ತೆ ಕೆಆರ್ ಮೊಹಲ್ಲಾ ನಿವಾಸಿ ಪಾರ್ವತಿ ಎಸ್, ವಿಜಯನಗರದ ದೇವರಾಜ ಮೊಹಲ್ಲಾ ನಿವಾಸಿ ಕೀರ್ತನಾ ಎನ್ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಇನ್ನು ನೀವು ನೋಡ್ತಾ ಇರುವಂತಹ ದೃಶ್ಯ ಮೃತ ಪಾರ್ವತಿ ಮನೆಯದ್ದು. ನಿನ್ನೆ ಬೆಳಿಗ್ಗೆ 8:30ರ ಸುಮಾರಿಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಲು ಮೂವರು ತೆರಳಿದ್ರು. ಮೂವರೇ ಪೂಲ್ನಲ್ಲಿ ಆಟವಾಡ್ತಿದ್ದ ವೇಳೆ ಈ ದುರಂತ ನಡೆಯಿತು. ಈ ಬೀಚ್ನಲ್ಲಿ ಒಂದು ಬದಿಯಲ್ಲಿ 6 ಅಡಿಯಷ್ಟು ಆಳವಿತ್ತು. ಈಜುತ್ತಿದ್ದ ವೇಳೆ ಓರ್ವ ಯುವತಿ ಆಯತಪ್ಪಿ ಹೊಂಡಕ್ಕೆ ಹೋಗಿ ಮುಳುಗಿದ್ದು, ಆಕೆಯನ್ನ ರಕ್ಷಿಸಲು ಹೋಗಿ ಒಬ್ಬರಾದ ಮೇಲೆ ಒಬ್ಬರು ಸಾವಿನ ಮನೆ ಸೇರಿದ್ದಾರೆ. ಇನ್ನು ಮಕ್ಕಳ ಸಾವಿನ ಸುದ್ದಿ ಕೇಳ್ತಿದ್ದಂತೆ ಕುಸಿದು ಬಿದ್ದ ಪೋಷಕರು ಮಕ್ಕಳ ಶವವನ್ನ ಮನೆಗೆ ತರಲು ಮುಂದಾಗಿದ್ದಾರೆ. ಸಾವಿನ ಸುದ್ದಿ ತಿಳಿದು ಚೀರಾಟ, ನೋವಿನ ಕೂಗಾಟದ ನಂತರ ಮನೆಯಲ್ಲಿ ನೀರವ ಮೌನ ಆವರಿಸಿತ್ತು. ಮೃತದೇಹಗಳು ಮನೆಗೆ ತಲುಪುತ್ತಿದ್ದಂತೆ ಪೋಷಕರ, ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ಹೆತ್ತ ಕರುಳಬಳ್ಳಿಯ ಕಳೆದುಕೊಂಡು ದುಃಖದ ಮಡುವಿನಲ್ಲಿ ಪೋಷಕರು ಚೀರಾಡತೊಡಗಿದ್ರು. ಅದೇನೇ ಆದರೂ ಮಕ್ಕಳನ್ನ ಕಳೆದುಕೊಂಡ ಪೋಷಕರಿಗೆ ಆ ದೇವರು ದುಃಖವನ್ನ ಭರಿಸುವ ಶಕ್ತಿಯನ್ನ ಕೊಡಲಿ.